ಏನ್ ದೇವಕ್ಕೆ ಈ ತರ ಮಾತಾಡ್ತಿದ್ಯಾ? ಅದೇ 100 ರೂಪಾಯಿ ವಸ್ತುನ ಲಕ್ಷಾಂತರ ರೂಪಾಯಿ ಕೊಟ್ಟು ತಗೊಂಡ್ ಬಂದಿದ್ಯಾ, ಹಾಗೆ ಸುಮ್ಮನೆ ಬಿಟ್ಬಿಡಕ್ಕಾಗುತ್ತಾ? ಅದಕ್ಕೆ ನಾನು ಸ್ವಲ್ಪ ರೂಮ್ ಹತ್ರ ಹೋಗಿ ಬರ್ತೀನಿ. ಆಫೀಸ್ ಒಂದಷ್ಟು ಕಾಲ್ಸ್ ಅಟೆಂಡ್ ಮಾಡಬೇಕು. ಆಮೇಲೆ ಬರ್ತೀನಿ, ನಿಧಾನ ಕೂತ್ ಮಾತಾಡೋಣ. ದೇವಕಿ ನೋಡೆ, ನನ್ ಮಾತು ಕೇಳಿಸ್ಕೋ ದೇವಕಿ. ಎಷ್ಟು ಕಾಸ್ಟ್ಲಿ ನೆಕ್ಲೆಸ್ ಕಳೆದು ಹೋಗಿದೆ. ಎಷ್ಟು ಆರಾಮಾಗಿ ರಿಯಾಕ್ಟ್ ಮಾಡ್ಕೊಂಡು ದೇವಕಿ ಹೊರಟೋದ್ಲಲ್ಲೇ. ಬಿಡಮ್ಮ, ಅತ್ತೆ ದುಡ್ಡು ತಾನೆ, ಅವರೇ ತಲೆ ಕೆಡ್ಸ್ಕೊಳ್ತಿಲ್ಲ. ನೀನ್ ಯಾಕೆ ಹೀಗೆ ಆಡ್ತಿದ್ಯಾ? ಯೋ ಶೋಭಿತಾ, ನೀನೇನೆ ಈ ತರ ಹೇಳ್ತೀಯಾ? ನಮ್ಮ ಮನೆಯಲ್ಲಿ ಅವ್ರ ದುಡ್ಡು ಬೇರೆ ಇವ್ರ ದುಡ್ಡು ಬೇರೆ ಅಂತ ಏನಾದ್ರೂ ಇದೆಯಾ? ಎಲ್ಲ ಈ ಮನೆ ದುಡ್ಡೇ. ಅದೇನೋ ಸರಿ, ಆದ್ರೆ ನಿನ್ ಕೈಯಲ್ಲಿ ಏನ್ ಮಾಡಕ್ಕಾಗತ್ತೆ? ನೀನೇನು ಡಿಟೆಕ್ಟಿವ್ ಚಂಚಲನ ಕಳೆದೋಗಿರೋದನ್ನ ಕಂಡುಹಿಡಿಯೋದಕ್ಕೆ? ಇಲ್ಲ ಕಣೆ ಶೋಭಿ, ಯಾವುದಕ್ಕೂ ಒಂದ್ಸರಿ ಎಲ್ಲ ರೂಮು ಎಲ್ಲರೂ ಬ್ಯಾಗ್ಗಳನ್ನು ಚೆಕ್ ಮಾಡೋಣ. ಚಂಚಲ, ಏನ್ ಮಾತು ಅಂತ ಆಡ್ತಿದ್ಯಾ? ಸುಮ್ಮನೆ ಇರು. ಅವರೆಲ್ಲ ಏನ್ ಅನ್ಕೋತಾರೆ? ಅಯ್ಯೋ ಅತ್ತೆ, ಇವರಲ್ಲಿ ಯಾರೋ ತಗೊಂಡಿದ್ದಾರೆ ಅಂತ ನಾನೇನ್ ಹೇಳ್ತಾ ಇಲ್ಲ. ಬೈ ಮಿಸ್ಟೇಕ್ ಎಲ್ಲೋ ಬಿದ್ದಿರಬಹುದು. ಎಲ್ಲಾ ರೂಮ್ಗಳನ್ನೂ ಹುಡುಕೋದ್ರಲ್ಲಿ ತಪ್ಪೇನಿದೆ ಅಲ್ವೇನ್ರಿ ಕುಮುದ? ಚಂಚಲ, ಅದೆಲ್ಲ ಬೇಡ ಅಂತ ಹೇಳಿದ್ನಲ್ಲ. ಓ, ಬಂದವ್ರಿಗೆಲ್ಲ ಅವಮಾನ ಆಗುತ್ತೆ ಅಂತ ಅನ್ಕೊಳ್ತಿದ್ದೀರಾ? ಹಾಗಾದ್ರೆ ನನ್ನ ರೂಮಿಂದನೇ ಶುರು ಮಾಡೋಣ. ಇಡೀ ಮನೆ ಹುಡ್ಕೋಣ. ಎಲ್ಲಾದ್ರೂ ಮಿಸ್ ಆಗಿದ್ರೆ ಸಿಕ್ಬಿಡುತ್ತೆ. ಹೇಳಿನಿ, ಏನ್ ನಡೀತಾ ಇದೆ ಇಲ್ಲಿ? ಏನ್ ನಡೀತಾ ಇದೆ ಅಂದ್ರೆ, ನೀನೇನಾದ್ರೂ ನಾನ್ ನೆಕ್ಲೆಸ್ ಕತ್ತಿದೀನಿ ಅಂತ ಕೇಳ್ತಿದ್ದೀರಾ? ನೀನೇನಾದ್ರೂ ನೋಡ್ದ್ಯಾ ಅಂತ ಕೇಳ್ದೆ ಅಷ್ಟೆ. ಶಭಾಷ್ ಶಭಾಷ್. ಅವರು ಅನುಮಾನ ಪಡ್ತಾ ಇದ್ದಾರೆ, ನೀವು ಅವಮಾನ ಮಾಡ್ತಿದ್ದೀರಾ? ಕಂಡರೆ ಸಾಕು ಕಳ್ಳಿ ನನ್ನ ಹೆಂಡತಿ ಅಂತ ಹೇಳಕ್ಕೆ. ನಳಿನಿ, ಮಗ ಕಾಣಿಸ್ತಾ ಇಲ್ಲ ಅಂತ ನಾನು ನೊಂದ್ಕೋತಾ ಇದ್ದೆ, ಒಡವೆ ಕದ್ದಿರ್ಬೋದು ಅಂತ ಕೇಳ್ತಾ ಇದ್ದೀರಾ? ಚಂಚಲ ಅವರೇ, ನೀವು ನಮ್ಮ ಎಲ್ಲರ ಬ್ಯಾಗ್ ಚೆಕ್ ಮಾಡ್ಬಿಡಿ, ಅದೇ ಒಳ್ಳೇದು. ನಳಿನಿ, ಹಾಗೆಲ್ಲ ಏನು ಇಲ್ಲಮ್ಮ, ನೀನ್ ಸಮಾಧಾನ ಮಾಡ್ಕೊ. ಇಲ್ಲ ಅಮ್ಮವ್ರೆ, ಇದು ನಿಮ್ಮ ಸಮಾಧಾನಕ್ಕೆ ಅಲ್ಲದೆ ಹೋದ್ರು ನಮ್ಮ ಸಮಾಧಾನಕ್ಕಾಗೋಗ್ಲಿ. ಯಾಕಂದ್ರೆ ನಮ್ಮವ್ರಿಗೆ ನನ್ನ ಮೇಲೆ ನಂಬಿಕೆ ಇಲ್ಲ. ಅದು ಸರಿನೇ, ಚೆಕ್ ಮಾಡಿಬಿಡಿ ಒಂದ್ಸಲ. ಇಲ್ಲಾಂದ್ರೆ ಜೀವನ ಪೂರ್ತಿ ನಮ್ಮ ಮೇಲೆ ಅನುಮಾನ ಇದ್ದೇ ಇರುತ್ತೆ. ಈಗ ನೋಡಿ ಹಬ್ಬ, ನೆಕ್ಲೆಸ್ ಸಿಗ್ಬೇಕು, ಆವಾಗಿರೋದು ಮಜಾ. ಏನೋ ಕೊಡ್ತೀಯಾ ನೀನು? ನನಗೆ ಒಂದು ಡೈಮಂಡ್ ನೆಕ್ಲೆಸ್ ಬೇಕು, ಕೊಡ್ತೀಯಾ? ತೋರಿಸ್ತೀನಿ, ಈ ಧೀರಜ್ ಕೆಪಾಸಿಟಿ ಏನು ಅಂತ ತೋರಿಸ್ತೀನಿ. ನನ್ನ ಕೈಯಲ್ಲಿ ಏನು ಆಗಲ್ಲ ಅಂದೆ ಅಲ್ಲ, ಏನೆಲ್ಲ ಆಗತ್ತೆ ಅಂತ ನಾನು ತೋರಿಸ್ತೀನಿ.
ಬರೀ ಬಟ್ಟೆಗಳಿದೆಯಲ್ಲ ಇಲ್ಲಿ. ಅಣ್ಣ ಈ ಹುಡುಗನ ಎಲ್ಲಾದ್ರೂ ನೋಡಿದ್ರಾ? ನೋಡಿಲ್ಲ ಅಣ್ಣ ಒಂದು ನಿಮಿಷ, ಈ ಹುಡುಗನ ಎಲ್ಲಾದ್ರೂ ನೋಡಿದ್ರಾ? ಇಲ್ಲ ನೋಡಿಲ್ಲ. ಏಯ್, ನಿನ್ ತಮ್ಮ ಏನ್ ದೊಡ್ಡ ಸೆಲೆಬ್ರಿಟಿನ? ಓಡಾಡೋರೆಲ್ಲ ಇವ್ನ ಮುಖನ ನೆನ್ಪಿಟ್ಕೊಂಡು ಅಲ್ಲಿ ನೋಡಿದೀವಿ ಇಲ್ಲಿ ನೋಡಿದೀವಿ ಅಂತ ಹೇಳ್ತಾರೆ ಅನ್ಕೊಂಡಿದ್ಯಾ? ಹೌದೌದೌದು, ಕಳ್ದೋಗಿರೋದು ನನ್ನ ತಮ್ಮ ಅಲ್ವಾ, ಅದಕ್ಕೆ ನೀನ್ ಹಿಂಗ್ ಆಡ್ತಾ ಇದ್ಯಾ. ಅದೇ ನಿಮ್ ತಮ್ಮನೋ ತಂಗಿನೋ ಕಳ್ದೋಗಿದ್ರೆ ನಿನಗೆ ಗೊತ್ತಾಗ್ತಿತ್ತು. ನೋಡೆ, ನನಗೆ ತಮ್ಮ ಇಲ್ಲ. ನನ್ನ ತಂಗಿ ಆಗಲಿ ನಾನಾಗಲಿ ನಮ್ಮ ಅಕ್ಕ ಆಗಲಿ ಚಿಕ್ಕ ವಯಸ್ಸಿಂದನೂ ದಡ್ರಲ್ಲ. ನಾವೆಲ್ಲಾದ್ರೂ ಹೋಗ್ಬೇಕಾದ್ರೆ ನಾವೆಲ್ಲಿ ಹೋಗ್ತಾ ಇದ್ದೀವಿ, ನಾವೆಲ್ಲಿದ್ದೀವಿ, ನಮ್ಮ ಮನೆ ಅಡ್ರೆಸ್ ಏನು ಎಲ್ಲ ನಮಗೆ ಚೆನ್ನಾಗಿ ಗೊತ್ತಿರ್ತಿತ್ತು. ಅಕಸ್ಮಾತ್ ತಪ್ಪಿಸ್ಕೊಂಡ್ರು ಹತ್ತಿರದಲ್ಲಿರೋ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕು, ಇಲ್ಲ ಅಟ್ಲೀಸ್ಟ್ ಪೊಲೀಸ್ ಹತ್ರ ಹೋಗ್ಬೇಕು ಅಂತ ನಮಗೆ ಹೇಳ್ಕೊಟ್ಟಿದ್ರು. ನಿಮ್ಮನೆಯವ್ರ ಥರ ಹಳ್ಳಿಯಿಂದ ಬಂದಿರೋ ಗುಗ್ಗುಗಳಲ್ಲ. ನೋಡು ನೋಡು ನೋಡು, ಮಾತಿದ್ರೆ ನಿಮ್ ಮನೆಯವರು ಹಳ್ಳಿಯಿಂದ ಬಂದವರು ಅಂದ್ರೆ ಚೆನ್ನಾಗಿರಲ್ಲ. ಆಮೇಲೆ ಇನ್ನೇನೆ ಮತ್ತೆ, ಆಫ್ಟರ್ ಆಲ್ ಒಂದು ಬ್ರಷ್ ತಗೊಳಕ್ಕೆ ಮನೆಯಿಂದ ಆಚೆ ಹೋಗ್ಬೇಕಾಗಿತ್ತಾ? ನಾಗಿಗೋ ಪ್ರಸಾದಿಗೋ ಹೇಳಿದ್ರೆ ತಂದು ಕೊಡ್ತಿದ್ರು ತಾನೆ. ನೀವೆಲ್ಲ ಬಂದಿರೋದು ಮಾತ್ರ ಧರ್ಮರಾಜ್ ಮನೆಗೆ, ಮೆದ್ಲುನ ಲಕ್ಷ್ಮೀಪುರದೆಲ್ಲ ಬಿಟ್ಟು ಬಂದ್ಬಿಟ್ಟಿದ್ದೀರಾ. ಹೌದಪ್ಪ, ನಿಮ್ ಮನೇಲಿ ನಿಮ್ ಕೆಲ್ಸಗಳನ್ನೆಲ್ಲ ಮಾಡ್ಕೊಡೋದಕ್ಕೆ ನಿಮ್ಗೆ ಆಳು ಕಾಳು ಎಲ್ಲ ಇರ್ತಾರೆ. ಆದ್ರೆ ನಮ್ ಕೆಲ್ಸಗಳನ್ನ ನಾವೇ ಮಾಡ್ಕೋಬೇಕು ಅಂತ ನಮ್ಮನೆ ಹೇಳ್ಕೊಟ್ಟಿದ್ದಾರೆ. ನಿನಗೆ ಒಂದ್ ಹುಡುಗ ಕಳ್ದೋಗಿದಾನಲ್ಲ ಅನ್ನೋ ಕನ್ಸನ್ಗಿಂತ ನನಗೆ ಅವಮಾನ ಮಾಡೋದಕ್ಕೆ ಒಂದು ಚಾನ್ಸ್ ಸಿಕ್ಕರೆ ಸಾಕು ಅನ್ನೋದೇ ಜಾಸ್ತಿ ಇದೆ ಅನ್ಸುತ್ತೆ. ನೋಡು, ನಾವ್ ಹಿಂಗೆ ಜಗಳ ಆಡ್ಕೊಂಡು ಇಲ್ಲಿ ನಿಂತ್ರೆ ಶಾಮ್ ಸಿಗಲ್ಲ. ಏನೊಂದ್ ಕಡೆ ಹುಡುಕು, ನಾನೊಂದ್ ಕಡೆ ಹುಡುಕ್ತೀನಿ. ಆಯ್ತು, ಹೋಗೆ. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀಪುರ.